ಗುಡ್ ಮಾರ್ನಿಂಗ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕಂಸಂದ್ರದಲ್ಲಿರೋಂಥ ರಾಯರ ಮಠಕ್ಕೆ ಹೊರಟ್ವಿ. ರಾಯರ ಮಠ ನಮ್ಮ ಮನೆಗೆ ತುಂಬ ಹತ್ರ ಐತೆ, ಹಂಗಾಗಿ ನಾವೆಲ್ಲ ಹಬ್ಬಕ್ಕೂ ಇಲ್ಲಿಗೆ ಬರ್ತಾ ಇರ್ತೀವಿ. ಸಂಡೇ ಟೈಮಲ್ಲಿ ಫ್ರೀ ಇದ್ದಾಗ ಮತ್ತು ಯಾವ ಹಬ್ಬದಲ್ಲಿ ಬೆಂಗಳೂರಲ್ಲಿ ಇರ್ತೀವೋ ಆ ಟೈಮಲ್ಲೆಲ್ಲ ಇಲ್ಲಿಗೆ ಬರ್ತಾ ಇರ್ತೀವಿ. ರಾಯರ ಮಠಕ್ಕೆ ಜಾಸ್ತಿ ಯಾಕೆ ಬರ್ತೀವಿ ಅಂದರೆ, ರಾಯರನ್ನ ನಂಬಿದ ಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ, ಹಂಗಾಗಿ ರಾಯರ ಮಠಕ್ಕೆ ಬರ್ತಾ ಇರ್ತೀವಿ. ಇವತ್ತು ನಾವು ಬೆಳಗ್ಗೆ 10 ಗಂಟೆಗೆ ಬಂದ್ವಿ, ಹಂಗಾಗಿ ಅಷ್ಟೊಂದೇನು ಜನ ಕಾಣಿಸ್ತಾ ಇಲ್ಲ, ರಶ್ ಅಂತಲೂ ಅನ್ನಿಸ್ಲಿಲ್ಲ. ಆದರೆ 12-1 ಗಂಟೆ ಟೈಮಲ್ಲಿ ಬಂದುಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇವಾಗೇನು ಅಷ್ಟೊಂದು ರಶ್ ಅಂತ ಅನ್ನಿಸ್ತಾ ಇಲ್ಲ. ಇಲ್ಲಿ ಕಂಸಂದ್ರದಲ್ಲಿರೋ ರಾಯರ ಮಠ ಅಂತೂ ಮಂತ್ರಾಲಯ ಸೇಮ್ ಟು ಸೇಮ್ ಮಂತ್ರಾಲಯದಲ್ಲಿ ಹೇಗಿದ್ದಾರೋ ರಾಯರು, ಇಲ್ಲಿ ಕೂಡ ಅದೇ ಥರ ಇದ್ದಾರೆ. ಹಂಗಾಗಿ ಇಲ್ಲಿರೋ ಮಠಕ್ಕೆ ಮಿನಿ ಮಂತ್ರಾಲಯ ಅಂತ ಕೂಡ ಅಂತಾರೆ. ನೀವೇನಾದರೂ ಮಂತ್ರಾಲಯಕ್ಕೆ ಹೋಗಿ ಬಂದು ಇಲ್ಲಿಗೇನಾದರೂ ಬಂದರೆ ಅದೇ ಫೀಲ್ ಆಗುತ್ತೆ. ನನಗಂತೂ ಅದೇ ಫೀಲ್ ಆಗಿದೆ. ಮತ್ತು ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೊರಟಿದ್ದೆ ಮಂತ್ರಾಕ್ಷತೆಗೆ. ರಾಯರ ಮಠಕ್ಕೆ ಎಲ್ಲೇ ಹೋಗಲಿ ಮಂತ್ರಾಕ್ಷತೆ ತಗೋಬೇಕು ಅಂತ ಹೇಳ್ತಾರೆ, ಹಂಗಾಗಿ ನಾವು ಕೂಡ ಮಂತ್ರಾಕ್ಷತೆಗೆ ತಗೊಳ್ಳೋಣ ಅಂತ ಹೊರಟ್ವಿ. ಅಲ್ಲಿಂದ ಮಂತ್ರಾಕ್ಷತೆ ತಗೊಂಡು ಮುಂದೆ ಹೋಗ್ಬಿಟ್ಟು ರಾಯರಿಗೊಂದು ನಮಸ್ಕಾರ ಹೊಡೆದು ಅಲ್ಲೇ ಒಂದು ಸಣ್ಣದು ಚಿಕ್ಕದಾಗಿ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ, ಅದರೊಳಗಡೆ ಹೋದ್ವಿ. ಊರಲ್ಲಿರೋ ನಮ್ಮ ಮನೆಗೆ ಕೆಲವೊಂದು ಐಟಮ್ ಬೇಕಾಗಿತ್ತು, ಹಂಗಾಗಿ ಕೆಲವೊಂದು ಐಟಮ್ ತಗೊಳ್ಳೋಣ ಅಂತ ಹೋದೆ. ಇಲ್ಲಿ ಐಟಮ್ ಏನಂದರೆ ಆಚೆ ಕಡೆ ಸಿಗೋದಕ್ಕಿಂತ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ, ಆದರೂ ಇಲ್ಲಿಗೆ ಬಂದಾಗ ತಗೊಂಡ್ರೆ ಅದೊಂದು ಗುಡ್ ಫೀಲ್ ಅಲ್ವಾ. ಮಠಕ್ಕೆ ಹೋದಾಗ ತಂದ್ವಿ ಅನ್ನೋ ಒಂದು ಗುಡ್ ಫೀಲ್ ಇರುತ್ತೆ. ನೆಕ್ಸ್ಟ್ ಮಂತ್ ಯುಗಾದಿ ಹಬ್ಬ ಊರಿಗೆ ಹೋಗ್ಬೇಕಾಯ್ತು. ನಾನು ಯಾವಾಗ ಊರಿಗೆ ಹೋದರೂ ಖಾಲಿ ಕೈಯಲ್ಲಿ ಹೋಗಲ್ಲ, ಏನಾದರೂ ಒಂದು ತಗೊಂಡು ಹೋಗ್ತಾನೆ ಇರ್ತೀನಿ. ಹಂಗಾಗಿ ಕೆಲವೊಂದು ಐಟಮ್ಗಳನ್ನ ತಗೊಳ್ಳೋಣ ಅಂತ ಹೋದ್ವಿ. ಸಿಕ್ಕಾಪಟ್ಟೆ